ಇವತ್ತಿನ ದಿನ ನಾವು ವಿಶೇಷವಾಗಿ ನವರಾತ್ರಿಯ ಬಗ್ಗೆ ಮಾತನಾಡೋಣ. ನವರಾತ್ರಿ ಹಬ್ಬ ಇನ್ನೇನು 2 ದಿನಗಳಲ್ಲಿ ಪ್ರಾರಂಭವಾಗ್ತದೆ. ನವರಾತ್ರಿ ಅಂದರೆ ವಿಶೇಷವಾಗಿ ನವದುರ್ಗೆಯರ ಅಂದರೆ ಆ ಒಂದು ಮಹಾತ್ಮೆಯಾದಂಥ ದೇವಿಯ ಒಂದು ಮಹಾತ್ಮೆಯನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ಹಾಗೆ ವಿಶೇಷವಾಗಿ ದುರ್ಗಾ ಸಪ್ತಶತಿಗಳನ್ನು, ದುರ್ಗೆಯ ಆರಾಧನೆಯನ್ನು, ಹಾಗೆ ಆ ಒಂದು ಚಂಡಿ ಅವತಾರಗಳನ್ನು ಮಹಿಮೆಯನ್ನು ಪಾರಾಯಣ ಮಾಡ್ತಕ್ಕಂಥ ಸುಸಂದರ್ಭ ಅಂತ ಹೇಳ್ತೀವಿ. ಹಾಗೆ ಆ ದೇವಿ ವಿಶೇಷವಾಗಿ ನವ ಅವತಾರಗಳನ್ನು ತಾಳಿಕೊಂಡು ನವದುರ್ಗೆಯ ಅವತಾರವನ್ನು ತಾಳಿ ಬ್ರಹ್ಮಚಾರಿಣಿಯಾಗಿ, ಹಾಗೆ ಪ್ರಥಮವಾಗಿ ಶೈಲಪುತ್ರಿಯಾಗಿ, ಬ್ರಹ್ಮಚಾರಿಣಿಯಾಗಿ, ಸ್ಕಂದ ಮಾತೆಯಾಗಿ, ಹೀಗೆ 9 ಅವತಾರಗಳನ್ನು ಎತ್ತಿ 9 ದಿನ ವಿಶೇಷವಾಗಿ ಚಂಡಮುಂಡರನ್ನು, ಹಾಗೆ ರಕ್ತಬೀಜನನ್ನು, ಹಾಗೆ ಶುಂಭ, ನಿಶುಂಭ, ಧೂಮ್ರಲೋಚನ, ಹೀಗೆ ಎಲ್ಲ ದೈತ್ಯರನ್ನು ಸಂಹಾರ ಮಾಡ್ತಾ ತದನಂತರದಲ್ಲಿ ದಶಮಿಯ ದಿನವಾಗಿ ವಿಜಯದಶಮಿಯನ್ನಾಗಿ ನಾವೇನು ಮಾಡ್ತೇವೆ, ಆಚರಣೆಯನ್ನು ಮಾಡ್ತಕ್ಕಂಥದ್ದು ಪ್ರತೀತಿ ಇದೆ. ಹಾಗೆ ಈ ಒಂದು ಸುಸಂದರ್ಭದಲ್ಲಿ ದೇವಿಯ ಮಹಾತ್ಮೆಯನ್ನು ಪಾರಾಯಣ ಮಾಡ್ತಕ್ಕಂಥದ್ದು ನಡೀತಾ ಬರ್ತದೆ. ಆ ಒಂದು ದೇವಿಯ ಚರಿತ್ರೆಯನ್ನು ಓದುವುದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗ್ತದೆ. ಹಾಗೆ ಸಕಲ ಸಂಕಷ್ಟಗಳು ಮನೆಯಲ್ಲಿರ್ತಕ್ಕಂತಹ ಎಲ್ಲ ದುಷ್ಟ ಶಕ್ತಿಗಳು ಸಹ ಏನಾಗ್ತದೆ, ನಾಶವಾಗ್ತದೆ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಕೇಳೋದಾದರೆ, ಆ ಒಂದು ದೇವಿ ಎಂಬತಕ್ಕಂಥವಳು ದುಷ್ಟಶಕ್ತಿಯನ್ನು ನಿಗ್ರಹ ಮಾಡ್ತಕ್ಕಂಥವಳು, ಶಿಷ್ಟರಿಗೆ ಅನೇಕ ವರಗಳನ್ನು ಕೊಡ್ತಕ್ಕಂಥವಳು ಅಂತ ಕರೀತಾರೆ. ಹಾಗಾಗಿ ವಿಶೇಷವಾಗಿ ಈ ಒಂದು ದೇವಿ ಮಹಾತ್ಮೆ ಎಂಬಂತಹ ಒಂದು ಪಾರಾಯಣದ ಕಥೆ ಎಂಬತಕ್ಕಂಥದ್ದು ಮಾರ್ಕಂಡೇಯ ಪುರಾಣದ 13 ಅಧ್ಯಾಯಗಳಲ್ಲಿ ಬರ್ತದೆ. ಆ ಒಂದು 13 ಅಧ್ಯಾಯಗಳು ಮಾರ್ಕಂಡೇಯ ಪುರಾಣದಲ್ಲಿ ಕಾಣಿಸಿಕೊಳ್ತದೆ. ಅದನ್ನು ನಾವು ವಿಶೇಷವಾಗಿ 3 ಭಾಗಗಳಾಗಿ, ಮುಖ್ಯ ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿಕೊಂಡು ದೇವಿಯ ಪಾರಾಯಣವನ್ನು ಮಾಡ್ತೇವೆ. ಯಾವ ರೀತಿಯಪ್ಪ ಅಂತ ಕೇಳೋದಾದರೆ, ಸರ್ವಶಾದ್ಯ ಮಹಾಲಕ್ಷ್ಮಿ ತ್ರಿಗುಣಾ ಪರಮೇಶ್ವರಿ ಲಕ್ಷ ಲಕ್ಷ ಸ್ವರೂಪಾಸ ವ್ಯಾಪ್ಸ್ನ ಕೃಷ್ಣ ವ್ಯವಸ್ಥಿತ ಅಂತ ಕರೀತಾರೆ. ಅಂದರೆ ಮೊದಲಿಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಹಾಗೆ ಮಹಾಸರಸ್ವತಿಯಾಗಿ 3 ಭಾಗವಾಗಿ ಆ ಒಂದು ದೇವಿಗೆ ಆ ಒಂದು ಪಾರಾಯಣದ ಅಧ್ಯಾಯಗಳನ್ನು ನಾವು ಮೀಸಲಾಗಿಸಿರ್ತೇವೆ ಅಂತ ಕರಿತೀವಿ. ಹಾಗೆ ಆ ಒಂದು ಅಧ್ಯಾಯಗಳನ್ನು ಪಾರಾಯಣ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಆ ಒಂದು ದೇವಿಯ ಒಂದು ಆಶೀರ್ವಾದ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತದೆ ಅಂತ ಕರೀತಾರೆ. ಆ ದೇವಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ತಾ, ಈ ಒಂದು ನವರಾತ್ರಿ ಎಲ್ಲರಿಗೂ ಸಹ ಒಳಿತನ್ನು ಉಂಟು ಮಾಡಲಿ. ಆ ಒಂದು ದೇವಿ ಮಹಾತ್ಮೆಯ ಆಶೀರ್ವಾದ, ಮಾತೃರೂಪಿಯಾದಂತಹ ಬಹಳಾಮುಖಿ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇರುವಂತಾಗಲಿ.